ಸಂಗಮ ಪೀಠವನ್ನ ನಮ್ಮ ಎಲ್ಲ ಧರ್ಮದರ್ಶಿಗಳು, ಈ ಸಮಾಜದ, ಇಡೀ ರಾಜ್ಯದ ಸಮುದಾಯ ಒಂದು ತತ್ವ ಆದರ್ಶದ ಮೇಲೆ ಈ ಪೀಠವನ್ನು ಕಟ್ಟಲಾಗಿತ್ತು. ಇವತ್ತವರೆಗೂ ನಾವೆಲ್ಲ ನಡೆದಿದ್ದು ಬಸವ ತತ್ವದ ಮೇಲೆ. ಯಾಕಂದ್ರೆ ಪವಿತ್ರವಾದ ಅನ್ನ ಬಸವಣ್ಣನವರ ಐಕ್ಯ ಭೂಮಿಯಲ್ಲಿ ನಾವು ಮಠವನ್ನು ಮಾಡಿದ್ದೀವಿ. ಇದನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಹಿರಿಯರು ಯಾವುದೇ ಪೂಜ್ಯರು ಬಂದರೂ ಕೂಡ ಅದು ಬಸವ ತತ್ವದ ಆಧಾರದ ಮೇಲೆ ಅವರು ನಡಿಬೇಕು, ಅವ್ರು ನಡೆ ಇರಬೇಕು, ನುಡಿ ಇರಬೇಕು, ಆ ತತ್ವವನ್ನು ಪಾಲನೆ ಮಾಡುವಂಥವರೇ ಬೇಕು ಅಂತೇಳಿ ನಾವು ತತ್ವವನ್ನು ಅವ್ರನ್ನ ಬಸವ ಜಯಮೃತ್ಯುಂಜಯವ್ರನ್ನ ಇಲ್ಲಿ ಪೀಠಕ್ಕೆ ಕೂಡಿಸಿದ್ದು. ಅವರು ಅನೇಕ ಸಂದರ್ಭದಲ್ಲಿ ಇವತ್ತು ಏನು ಈ ತತ್ವವನ್ನು ಮತ್ತು ನಮ್ಮ ಪೀಠದ ನಮ್ಮ ಧರ್ಮದರ್ಶಿಗಳ ಏನೋ ಒಂದು ಸಲಹೆಗಳನ್ನು ಯಾವುದೇ ಕೇಳದೇ ಇರೋ ಕಾರಣಕ್ಕೆ ಅವರು ತಪ್ಪು ಹೆಜ್ಜೆಯನ್ನು ನಿರಂತರವಾಗಿ ಇಡ್ತಾ ಬರ್ತಾ ಇದ್ದಾರೆ. ಇವತ್ತಲ್ಲ, ಹಲವಾರು ವರ್ಷಗಳಿಂದ ನಡೆದಿದ್ದು. ಇದನ್ನೆಲ್ಲವನ್ನು ಗಮನಿಸಿ ಅವರು ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಹತ್ರ ಉತ್ತರನೂ ಪಡೆದಿದ್ದಾರೆ. ನಮ್ಮ ಹತ್ರ ಉತ್ತರಗಳು ನಾವು ಅವ್ರು ಸರಿಯಾಗಿ ನಡ್ಕೊಂಡು ಹೋಗ್ತೀನಿ ಅಂತಲೂ ಉತ್ತರನೂ ಬರ್ದಾರೆ. ಇವತ್ತು ನಾವು ಪದೇ ಪದೇ ಇದನ್ನೇ ನೋಡೋದಾಯ್ತು, ನಮ್ಮ ಮೇಲೆ ಆರೋಪ ಮಾಡೋದಾಯ್ತು. ಈಗ ನಾನೊಬ್ಬ ಅಧ್ಯಕ್ಷನಾದ ಮೇಲೆ ನಾನು ರಾಜಕಾರಣಿ ಅಂತ ಗೊತ್ತಿದ್ದು ನನ್ನ ವಿರೋಧಿಗಳ ಗುಂಪನ್ನು ಎಬ್ಬಿಸಿ ರಾಜಕಾರಣ ಮಾಡಕ್ಕೆ ಹೋಗ್ತಾರೆ ಇವರು. ಇವತ್ತು ರಾಜಕಾರಣನೇ ಮಾಡ್ತಾ ಇದ್ದಾರೆ ಅವರು. ಯಾರೋ ಒಬ್ಬ ವ್ಯಕ್ತಿ ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರಂತ ತಕ್ಷಣ ಅವ್ರು ಹೇಳಿದಂತೆ ಇವತ್ತು ಬಸವ ತತ್ವವನ್ನು ಮರೆತು, ಏನು ಲಿಂಗಾಯತ ಧರ್ಮವನ್ನು ಮರೆತು ಇವತ್ತು ಏನು ಹಿಂದೂ ಅಂತ ಬರ್ಸ್ರಿ ಅಂತ ಹೋಗ್ತಾ ಇದ್ದಾರೆ. ಇವತ್ತು ಬಹಳ ಸ್ಪಷ್ಟವಾಗಿ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ನೀಲಕಂಠ ಸೂಟಿ ಅವರು ಮತ್ತು ಅನೇಕ ಧರ್ಮದರ್ಶಿಗಳು ಇವತ್ತು ಒಂದು ನಿರ್ಧಾರವನ್ನು ಅವರು ಕೈಗೊಂಡಿದ್ದಾರೆ. ಇವತ್ತೇನು ಅವರನ್ನ ಈ ಪೀಠದಿಂತ್ರ ಇವತ್ತು ನಿಂತರೇ ಈಗಿಂತರೇ ಅವರು ಈ ಪೀಠಕ್ಕೆ ಬರೋಂಗಿಲ್ಲ, ಅವರು ಈ ಪೀಠದ ಜಗದ್ಗುರುಗಳು ಅಲ್ಲ ಅನ್ನೋದನ್ನ ಬಹಳ ಸ್ಪಷ್ಟಪಡಿಸಿ ಹೋಗಿದ್ದಾರೆ. ಅದರಂತೆ ಇವತ್ತು ನನ್ನ ವೈಯಕ್ತಿಕ ನಿರ್ಣಯ ಅಲ್ಲ, ಇದು ನಮ್ಮ ಪೀಠದ ನಿರ್ಣಯ. ಪೀಠದಲ್ಲಿ ನಾನು ಒಬ್ಬ ಧರ್ಮದರ್ಶಿ, ಇವತ್ತು ನಾನು ಅಧ್ಯಕ್ಷನ ಮಾಡಿರ್ಬೋದು. ಇವತ್ತು ನಾನು ರಾಜಕಾರಣಿ ಅನ್ನೋ ಕಾರಣಕ್ಕೆ ಇವತ್ತು ಎದುರಿಸುವಂಥ ಕೆಲಸ ಹಿಂದೆ ನೋಡಿದ್ರು. ವಿಷಾಪ್ರಾಸ್ತ ಮಾಡಿದಂಥ ಒಬ್ಬ ಏನು ವಿಧಾನಸಭೆಯ ಉಪನಾಯಕ, ವಿರೋಧ ಪಕ್ಷದ ಉಪನಾಯಕ ಹೇಳ್ತಿದ್ದ, ಮತ್ತು ಇವ್ರಿಗೆ ಬಿಗ ಹಾಕ್ಸಿದ್ರು ಅಂತ ಹೇಳಿದ್ರು. ನೀವು ಬಂದು ನೋಡಿದ್ರಿ, ಬಿಗ ಹಾಕಿದ್ವೋ ಗೇಟ್ ಹಚ್ಚಿದ್ವೋ ಅಂತೇಳಿ. ಇದು ಸುಮ್ಮನೆ ಆರೋಪ ಅಂದ್ರೆ ವಿನಾಕಾರಣ ನನ್ನ ಎದುರಿಸೋದಕ್ಕೆ ಇವ್ರು ನೋಡಿದ್ರು. ಇವತ್ತೇನು ಟ್ರಸ್ಟ್ ನಮ್ಮ ಎಲ್ಲ ಸದಸ್ಯರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಮತ್ತು ಸಮುದಾಯದ ಜನಪ್ರತಿನಿಧಿಗಳು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ಇವರು ನಡೆ ನುಡಿಗಳು ಮತ್ತು ಇವರು ಸ್ವಯಂ ಘೋಷಿತ ಆಸ್ತಿಗಳನ್ನು ಮಾಡಿದ್ದಾರೆ, ಸ್ವಯಂ ಘೋಷಿತ ಸಂಸ್ಥೆಗಳನ್ನು ಮಾಡಿದ್ದಾರೆ. ಇಲ್ಲೇ ಕೂಡಲ ಸಂಘದಲ್ಲಿ ಒಂದು ಶಾಲೆ ನಡೆಯುತ್ತೆ, ಇಲ್ಲೇ ಕೂಡಲ ಸಂಘದಲ್ಲಿ ಇವರು ಒಂದು ಸ್ವಂತ ಜಾಗ ತಗೊಂಡಿದ್ದಾರೆ. ಇವೆಲ್ಲ ತಗೊಂಡು ಇದನ್ನೆಲ್ಲ ಪರಿಗಣಿಸಲಾಗಿ ಇನ್ನೂ ಅನೇಕ ವಿಚಾರಗಳಿದಾವೆ. ಅವು ಹೇಳುವಂಥ ಮಾಧ್ಯಮದ ಮುಂದೆ ಹಂಚಿಕೊಳ್ಳುವಂಥದ್ದಲ್ಲ, ಅದು ಸಮುದಾಯದವ್ರ ಮುಂದೆ ಹಂಚ್ಕೊತೀವಿ. ಅದು ಪರ್ಸನಲ್ ಆಗಿರುವಂಥ ವಿಷಯಗಳು ನಾವು ಪರ್ಸನಲ್ ಆಗಿ ಚರ್ಚೆ ಮಾಡ್ತೀವಿ. ಅದಕ್ಕೆ ಈ ಒಂದು ನಿರ್ಧಾರವನ್ನು ಇವತ್ತು ನಮ್ಮ ಧರ್ಮದರ್ಶಿಗಳು ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಾನು ಕೂಡ ಬದ್ಧವಾಗಿದ್ದೀನಿ. ಅತಿ ಖಾಸಗಿ ವಿಚಾರ, ಎಸ್, ದಟ್ ಇಸ್ ಟೂ ಮಚ್ ಪರ್ಸನಲ್ ಅಂತ. ಈ ಸ್ವಾಮೀಜಿ ಅವ್ರನ್ನ ಉಚ್ಚಾಟನೆ ಮಾಡಿದ ಮೇಲೆ ಮಠಕ್ಕೆ ಪೀಠಕ್ಕೆ ಮತ್ತೊಬ್ಬ ಹೊಸ ಸ್ವಾಮೀಜಿಯನ್ನ ನೇಮಕ ಮಾಡೋದು ಖಂಡಿತವಾಗಿ ನಮ್ಮ ಸಮುದಾಯದ ಜನ ಏನ್ ನಿರ್ಧಾರ ಮಾಡ್ತಾರೋ ಮುಂದಿನ ನಿರ್ಧಾರ ಮಾಡಿದ ಪರಿಣಾಮ ಇಡೀ ಜಗತ್ತಿನ ತುಂಬಾ ಸಮಾಜ ಸಂಘಟನೆ ಇವತ್ತು ಸದೃಢವಾಗಿ ಬೆಳಕೊಂಡು ಹೋಗಿದೆ. ನನ್ನ ಗುರಿ ನಮ್ಮ ಸಮಾಜದ ಕಟ್ಟಕಡೆಯ ಬಡವನ ಕಣ್ಣೀರನ್ನು ಒರೆಸ್ಲಿಕ್ಕಿರತಕ್ಕಂಥದ್ದು ನನ್ನ ಗುರಿ. ನನ್ನ ಉದ್ದೇಶ ನನ್ನ ಸಮಾಜವನ್ನ ಸಂಘಟಿಸುವಂಥದ್ದು. ನನ್ನ ಉದ್ದೇಶ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥದ್ದು. ನಾನು ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ ಬಂದಾಗ ಅದು ಬಯಲಾಗಿರ್ತಕ್ಕಂಥ ಸ್ಥಳದಲ್ಲಿಯೇ ನಮ್ಮ ಶ್ರೀಪೀಠ ಸ್ಥಾಪನೆ ಆಯಿತು. ಇವತ್ತು ಬಯಲಾಗಿರ್ತಕ್ಕಂಥ ಸ್ಥಳದಿಂದನೇ ದೇಶಾದ್ಯಂತ ಸಮಾಜವನ್ನು ಸಂಘಟನೆ ಮಾಡಿದ್ವಿ. ನಮ್ಮ ತತ್ವದಲ್ಲಿ, ನಮ್ಮ ಲಿಂಗಾಯತ ತತ್ವದಲ್ಲಿ ಭೌತಿಕತೆ ಅನ್ನುವಂಥದ್ದು ಅದುವೇ ಶ್ರೀಪೀಠವಲ್ಲ. ಭಕ್ತರೇ ನಮ್ಮ ಶ್ರೀಪೀಠ, ಭಕ್ತರ ಹೃದಯವೇ ನಮ್ಮ ಶ್ರೀಪೀಠದ ಸಿಂಹಾಸನ. ಆ ತತ್ವ ನಂಬಿಕೆಯಲ್ಲಿ ಇಟ್ಟುಕೊಂಡು ಇವತ್ತು ಸಮಾಜ ಸಂಘಟನೆಯನ್ನ ದಿನದ 24 ಗಂಟೆ ವರ್ಷದ 365 ದಿವಸಕ್ಕೂ ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೀವಿ. ವ್ಯಕ್ತಿಗಳನ್ನು ಬದಲಾವಣೆ ಬಯಸುವಂಥ ವ್ಯಕ್ತಿಗಳಿಗೆ ತೊಂದರೆ ಕೊಡೋದು ಸಹಜ. ಅದು ಯಾರಿಗೇ ಗೊತ್ತಿಲ್ಲ. ಬಸವಣ್ಣಗೂ ಬಿಟ್ಟಿಲ್ಲ, ಅಂಬೇಡ್ಕರ್ಗೂ ಬಿಟ್ಟಿಲ್ಲ, ಸ್ವಾಮಿ ವಿವೇಕಾನಂದರಿಗೆ ಬಿಟ್ಟಿಲ್ಲ, ಯಾರಿಗೇ ಬಿಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ನಮ್ಮ ಗುರಿ, ನಮ್ಮ ನಿಷ್ಠೆ ಮಾತ್ರ ಅಚಲವಾಗಿರ್ತಕ್ಕಂಥದ್ದು. ಆ ನಿಟ್ಟಲ್ಲಿ ನೀವು ಎಲ್ಲರೂ ಕೂತ್ಕೊಂಡು ಈ ಬಸವ ಸಂಪ್ರದಾಯವಾದ ಶರಣ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಎಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು
ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಹಿನ್ನೆಲೆ